ಬೆಂಗಳೂರಿನ ಹೊರವಲಯದ ಶಾಂತಿನಿವಾಸ ಎಂಬ ಮನೆ ಅಕ್ಷರಶಃ ಹೂಗಳಿಂದ ನಳನಳಿಸುತ್ತಿತ್ತು. ಸತ್ಯನಾರಾಯಣ ಮತ್ತು ಅನ್ನಪೂರ್ಣ ದಂಪತಿಯ ಏಕೈಕ ಪುತ್ರ ರಾಹುಲ್ ಅಂತ. ಇವತ್ತು ಅವನ ವಿವಾಹವು ಮುಗಿದು ಇಂದು ಸೊಸೆ ಮಧುರಾಳ ಗೃಹ ಪ್ರವೇಶವಾಯಿತು. ಅನ್ನಪೂರ್ಣನಮ್ಮನವರು ಮೈಸೂರಿನ ಸಂಪ್ರದಾಯಸ್ಥ ಕುಟುಂಬದವರು. ಮನೆಯನ್ನು ಅಚ್ಚುಕಟ್ಟಾಗಿಡುವುದು, ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡುವುದು ಮತ್ತು ಆಚಾರ ವಿಚಾರಗಳನ್ನು ಪಾಲಿಸುವುದರಲ್ಲಿ ಅವರಿಗೆ ತುಂಬ ನಿಷ್ಠೆ. ತಮ್ಮ ಮನೆಗೆ ಬರುವ ಸೊಸೆ ಕೂಡ ತನ್ನಂತೆಯೇ ಇರಬೇಕು ಎಂಬುವುದು ಅವರ ಒಳಗಿನ ಆಸೆಯಾಗಿತ್ತು. ಮಧುರ ಆಧುನಿಕ ಕಾಲದ ಹುಡುಗಿ. ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ಸಂಸ್ಕಾರವಂತಳಾದರೂ ಅವಳ ಜೀವನ ಶೈಲಿ ಅನ್ನಪೂರ್ಣನವರಿಗಿಂತ ಭಿನ್ನವಾಗಿತ್ತು. ಕೈಯಲ್ಲಿ ಆರತಿ ಹಿಡಿದು ನಿಂತ ಅನ್ನಪೂರ್ಣಮ್ಮ, ಮಧುರ ಬಲಗಾಲು ಇಟ್ಟು ಒಳಗೆ ಬಾ ತಾಯಿ, ಈ ಮನೆಯ ಕೀರ್ತಿಯನ್ನು ಬೆಳಗುವ ಜವಾಬ್ದಾರಿ ಇನ್ನು ನಿನ್ನದು ಎಂದರು. ಮಧುರ ನಗುಮುಖದಿಂದಲೇ ಒಳಗೆ ಬಂದಳು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಬಗೆಯ ಆತಂಕವಿತ್ತು. ಅತ್ತೆ ತುಂಬ ಕಟ್ಟುನಿಟ್ಟು ಎಂದು ಅವಳು ಕೇಳಿದಳು. ಮೊದಲ ದಿನವೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡಲು ಹೋದಾಗ ಅನ್ನಪೂರ್ಣಮ್ಮ ತಡೆದರು. ಇವತ್ತು ನೀನು ವಿಶ್ರಾಂತಿ ತಗೋ, ನಾಳೆಯಿಂದ ಬೇಕಾದರೆ ನನ್ನ ಜೊತೆ ಕೈ ಜೋಡಿಸುವಂತೆ ಎಂದರು. ಆ ಮಾತು ಮೇಲ್ನೋಟಕ್ಕೆ ಪ್ರೀತಿಯಿಂದ ಕೂಡಿದರೂ ಅದರಲ್ಲಿ ಒಂದು ಬಗೆಯ ಅಧಿಕಾರವಿತ್ತು. ಶಿಸ್ತು ಮತ್ತು ಸ್ವಾತಂತ್ರ್ಯದ ನಡುವೆ ದಿನಗಳು ಕಳೆದಂತೆ ಮಧುರ ಮತ್ತು ಅನ್ನಪೂರ್ಣನವರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಲಾರಂಭಿಸಿದವು. ಮಧುರ ಬೆಳಗ್ಗೆ ಸ್ವಲ್ಪ ತಡವಾಗಿ ಎದ್ದು ಆಫೀಸ್ಗೆ ಹೋಗಲು ಗಡಿಬಿಡಿ ಮಾಡುತ್ತಿದ್ದಳು. ಅನ್ನಪೂರ್ಣನವರಿಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಪೂಜೆ ಮುಗಿಸುವುದು ಅಭ್ಯಾಸ. ಒಂದು ದಿನ ಬೆಳಗ್ಗೆ ಮಧುರ ಅವಸರದಲ್ಲಿ ಬ್ರೆಡ್ ಜಾಮ್ ತಿನ್ನಲು ಹೋದಾಗ ಅನ್ನಪೂರ್ಣ ತಡೆದರು. ನೋಡು ಮಧುರ, ಈ ಮನೆಯಲ್ಲಿ ಬೆಳಗ್ಗೆ ದೇವರ ನೈವೇದ್ಯ ಆಗದೆ ಯಾರು ಏನನ್ನು ತಿನ್ನುವ ಹಾಗಿಲ್ಲ. ನೀನು ಸ್ವಲ್ಪ ಬೇಗ ಎದ್ದರೆ ಇಷ್ಟೆಲ್ಲ ಗಡಿಬಿಡಿ ಇರುವುದಿಲ್ಲ ಅಂತ ಗಂಭೀರವಾಗಿ ಹೇಳುತ್ತಾರೆ. ಮಧುರಾಗೆ ಸ್ವಲ್ಪ ಬೇಸರವಾಯಿತು. ಅಮ್ಮ, ರಾತ್ರಿ ಕೆಲಸದ ಒತ್ತಡದಿಂದ ತಡವಾಗಿ ಮಲಗುತ್ತೇನೆ, ಅದಕ್ಕೆ ಬೆಳಗ್ಗೆ ಸ್ವಲ್ಪ ಕಷ್ಟವಾಗುತ್ತದೆ ಎಂದು ವಿವರಿಸಲು ಪ್ರಯತ್ನಿಸಿದಳು. ಆದರೆ ಅನ್ನಪೂರ್ಣನವರು ಅದನ್ನು ಒಪ್ಪಲಿಲ್ಲ. ರಾಹುಲ್ ಈ ಇಬ್ಬರ ನಡುವೆ ಸಿಕ್ಕಿ ಹಾಕಿಕೊಂಡಿದ್ದ. ಅಮ್ಮನ ಸಂಪ್ರದಾಯವೂ ಬೇಕು, ಹೆಂಡತಿಯ ಸ್ವಾತಂತ್ರ್ಯವೂ ಬೇಕು. ಮಧುರ ತನ್ನ ಸೌಂದರ್ಯಕ್ಕೆ ಮತ್ತು ಹವ್ಯಾಸಕ್ಕೆ ಕೊಡುವ ಪ್ರಾಮುಖ್ಯತೆಯನ್ನು ಅನ್ನಪೂರ್ಣನವರು ಶೋಕಿ ಮಾಡುತ್ತಾಳೆ ಅಂತ ಹೇಳುತ್ತಿದ್ದರು. ಇನ್ನು ಅತ್ತೆ ಮಾಡುವ ಹಬ್ಬಗಳ ಹರಿವಾಣ, ಶಾಸ್ತ್ರಗಳು ಮಧುರ ಅನಗತ್ಯದ ಕೆಲಸ ಎಂದು ಭಾವಿಸುತ್ತಿದ್ದಳು. ಹೀಗೆ ಇಬ್ಬರ ನಡುವೆ ಮೌನ ಸಂಘರ್ಷ ಶುರುವಾಯಿತು. ಸಣ್ಣದೊಂದು ಬಿರುಕು. ಒಂದು ವಾರದಂತ್ಯದಲ್ಲಿ ಮಧುರ ತನ್ನ ಗೆಳೆಯರಿಗೆ ಮನೆಯಲ್ಲಿ ಪಾರ್ಟಿ ಕೊಡಲು ಬಯಸಿದಳು. ಅವಳ ಅತ್ತೆಗೆ ಅನುಮತಿ ಕೇಳಿದಾಗ ಅವರ ಮುಖ ಗಂಟಿಕ್ಕಿದರು. ನಮ್ಮ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಅಡುಗೆ ಮಾಡುವುದು ಪದ್ಧತಿ. ನಿನ್ನ ಗೆಳೆಯರು ಬಂದು ಮದ್ಯಪಾನ ಮಾಡುತ್ತಾರಾ ಅಥವಾ ಮಾಂಸಾಹಾರ ತರುತ್ತಾರಾ ಎಂದು ಕೇಳಿದರು. ಇಲ್ಲ ಅಮ್ಮ, ಇದು ಕೇವಲ ಒಂದು ಸಣ್ಣ ಗೆಟ್ ಟುಗೆದರ್ ಎಂದು ಮಧುರ ಎಷ್ಟೇ ಸಮಾಧಾನ ಪಡಿಸಿದರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಮಧುರ ತನ್ನ ಗೆಳೆಯರೊಂದಿಗೆ ಹೊರಗಿನ ರೆಸ್ಟೋರೆಂಟ್ಗೆ ಹೋದಳು. ಅನ್ನಪೂರ್ಣನವರಿಗೆ ಇದು ಮರ್ಯಾದೆಯ ಪ್ರಶ್ನೆಯಾಗಿ ಕಂಡಿತ್ತು. ಮನೆಗೆ ಬಂದ ಸೊಸೆ ಮನೆಯವರನ್ನು ಬಿಟ್ಟು ಹೊರಗೆ ತಿರುಗಾಡುವುದು ಇದು ಸರಿಯಲ್ಲ ಎಂದು ಸತ್ಯನಾರಾಯಣ್ ಅವರ ಮುಂದೆ ಹೇಳುತ್ತಿದ್ದಳು. ಸತ್ಯನಾರಾಯಣ್ ಅವರು ಅನುಭವಸ್ಥರು. ಅನ್ನಪೂರ್ಣ, ಕಾಲ ಬದಲಾಗಿದೆ. ಅವಳು ನಮ್ಮ ಮನೆಯ ಶಿಸ್ತಿಗೆ ಹೊಂದಿಕೊಳ್ಳಲು ಸಮಯ ಬೇಕು. ನೀನು ಅವಳ ಮೇಲೆ ಒತ್ತಡ ಹೇರುವುದು ಬಿಡು ಎಂದು ಬುದ್ಧಿ ಹೇಳಿದರು. ಆದರೆ ಅನ್ನಪೂರ್ಣನವರು ಸುಮ್ಮನಾಗಲಿಲ್ಲ. ವಿದ್ಯಾಟ ಮತ್ತು ಬದಲಾವಣೆ. ಕೆಲವು ತಿಂಗಳ ನಂತರ ಅನ್ನಪೂರ್ಣನವರಿಗೆ ಅನಿರೀಕ್ಷಿತವಾಗಿ ತೀವ್ರ ಅನಾರೋಗ್ಯ ಕಾಡಿತ್ತು. ಅವರಿಗೆ ಕಾಲು ಮುರಿತವಾಗಿ ಹಾಸಿಗೆ ಹಿಡಿಯಬೇಕಾಯಿತು. ಮನೆಯ ಜವಾಬ್ದಾರಿ ಸಂಪೂರ್ಣವಾಗಿ ಮಧುರಾಳ ಹೆಗಲ ಮೇಲೆ ಬಿದ್ದಿತ್ತು. ಮಧುರ ತನ್ನ ಕೆಲಸಕ್ಕೆ ರಜೆ ಹಾಕಿ ಅತ್ತೆಯ ಸೇವೆಯಲ್ಲಿ ತೊಡಗಿದಳು. ಅನ್ನಪೂರ್ಣನವರಿಗೆ ಅಚ್ಚರಿಯಾಯಿತು. ಅವರು ಮಧುರ ಇಷ್ಟೆಲ್ಲ ಮಾಡುತ್ತಾಳೆ ಎಂದು ನಿರೀಕ್ಷಿಸಿರಲಿಲ್ಲ. ಮಧುರ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಅತ್ತೆಯವರಿಗೆ ಬೇಕಾದ ಕಷಾಯ, ಪಥ್ಯದ ಅಡುಗೆ ಮಾಡುತ್ತಿದ್ದಳು. ಮಾತ್ರವಲ್ಲದೆ ಅನ್ನಪೂರ್ಣನವರಿಗೆ ಇಷ್ಟವಾದ ದೇವನಾಮಗಳನ್ನು ಅವರಿಗೆ ಕೇಳಿಸುತ್ತಿದ್ದಳು. ಒಂದು ಸಂಜೆ ಅವಳ ಅತ್ತೆ ಹಾಸಿಗೆಯ ಮೇಲೆ ಕುಳಿತು ಮಧುರಾಳನ್ನು ಹತ್ತಿರ ಕರೆದರು. ಮಧುರ, ನಾನು ನಿನ್ನನ್ನು ತುಂಬ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ನೀನು ಕೇವಲ ಮಾಡರ್ನ್ ಹುಡುಗಿ ಅಂದುಕೊಂಡಿದ್ದೆ. ಆದರೆ ನಿನ್ನಲ್ಲಿರುವ ಸಂಸ್ಕಾರ ಮತ್ತು ತಾಳ್ಮೆ ನನ್ನಲ್ಲಿ ಇಲ್ಲ ಎಂದು ಕಣ್ಣೀರು ಹಾಕಿದರು. ಮಧುರ ಅತ್ತೆಯ ಕೈ ಹಿಡಿದು ಹೇಳಿದಳು, ಅಮ್ಮ, ನಿಮ್ಮ ಶಿಸ್ತಿನಿಂದಲೇ ನಾನು ಈ ಜವಾಬ್ದಾರಿಯನ್ನು ಹೊರಲು ಸಾಧ್ಯವಾಯಿತು.
ನೀವು ನನ್ನನ್ನು ನಿಮ್ಮ ಮಗಳಂತೆ ತಿದ್ದಿದ್ದೀರಿ. ನಿಮ್ಮ ಸಂಪ್ರದಾಯಗಳು ಈ ಮನೆಯ ಅಡಿಪಾಯ ಎಂದು ನನಗೆ ಈಗ ಅರ್ಥವಾಗುತ್ತಿದೆ. ಸಮನ್ವಯದ ಸಂಸಾರ. ಅನ್ನಪೂರ್ಣಮ್ಮ ಗುಣಮುಖರಾದ ಮೇಲೆ ಮನೆಯ ವಾತಾವರಣ ಸಂಪೂರ್ಣ ಬದಲಾಯಿತು. ಈಗ ಅನ್ನಪೂರ್ಣಮ್ಮ ಮಧುರಾಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ತಂದು ಕೊಡುತ್ತಾರೆ. ಮಧುರಾ ಕೂಡ ವೀಕೆಂಡಲ್ಲಿ ಅತ್ತೆಯ ಜೊತೆ ಕುಳಿತು ಹಳೆಯ ಕಾಲದ ಅಡುಗೆಗಳನ್ನು ಕಲಿಯುತ್ತಾಳೆ. ಮನೆಗೆ ಮಧುರಾಳ ಗೆಳೆಯರು ಬಂದಾಗ ಅನ್ನಪೂರ್ಣಮ್ಮ ಸ್ವಂತ ಅವರೊಡನೆ ನಗುನಗುತ್ತಾ ಮಾತನಾಡುತ್ತಾರೆ. ಮಧುರಾ ಕೂಡ ಹಬ್ಬಗಳ ಸಮಯದಲ್ಲಿ ಅತ್ತೆಯ ಮಾರ್ಗದರ್ಶನದಲ್ಲಿ ಪೂಜಾ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಈಗ ಶಾಂತಿ ನಿವಾಸ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ಕಟ್ಟಿದ ಮನೆಯಲ್ಲ, ಅದು 2 ತಲೆಮಾರುಗಳ ಪ್ರೀತಿ ಮತ್ತು ಗೌರವದ ಸಂಗಮ. ಸೊಸೆ ಮಗಳಾದಳು, ಅತ್ತೆ ತಾಯಿಯಾದಳು. ಸಂಸಾರದಲ್ಲಿ ಅಹಂಕಾರವನ್ನು ಬದಿಗಿಟ್ಟು ಪ್ರೀತಿಯನ್ನು ಮುಂದೆ ಮಾಡಿದರೆ ಪ್ರತಿಯೊಂದು ಮನೆಯೂ ಸುಂದರವಾಗುತ್ತದೆ ಎಂಬ ಸತ್ಯ ಅವರಿಗೆ ಅರ್ಥವಾಗಿತ್ತು. ಈ ಕಥೆಯು ಇಂದಿನ ಸಮಾಜದ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಪಾಠವಾಗಿದೆ. ಅತ್ತೆ ಮತ್ತು ಸೊಸೆಯ ನಡುವೆ ವಿರೋಧವಿರುವುದು ಸಹಜ, ಆದರೆ ಅದನ್ನು ಪ್ರೀತಿ ಮತ್ತು ತಾಳ್ಮೆಯಿಂದ ಗೆಲ್ಲಬಹುದು. ಮನೆಯ ಹಿರಿಯರ ಅನುಭವ ಮತ್ತು ಕಿರಿಯರ ಆಧುನಿಕ ಚಿಂತನೆಗಳು ಕೈಜೋಡಿಸಿದರೆ ಮಾತ್ರ ಜೀವನ ಪೂರ್ಣಗೊಳ್ಳುತ್ತದೆ. ಪರಸ್ಪರ ಗೌರವ ಮತ್ತು ಹೊಂದಾಣಿಕೆ ಸಂಸಾರದ ಯಶಸ್ಸಿನ ಗುಟ್ಟು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.